ಸ್ನೇಹಿತರೆ, ನಮ್ಮ ಹಿಂದೂಗಳ ಪ್ರಕಾರ ಪುರಾಣ ಕಥೆಗಳಲ್ಲಿ ಸಮುದ್ರ ಮಂಥನ ಅನ್ನೋದು ಒಂದು ಕಥೆ ಇದೆ. ಈ ದೇವತೆಗಳು ಮತ್ತು ದಾನವರು ಸಮುದ್ರದ ಆಳದಲ್ಲಿರ್ತಕ್ಕಂಥ ಅಮೃತ ಕಳಶವನ್ನು ಪಡೆಯುವ ಸಲುವಾಗಿ ತೀವ್ರವಾದ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕಾಗಿ ಮಂದಗಿರಿಯನ್ನು ಕಡಗೋಲನ್ನಾಗಿಸಿಕೊಂಡು ಉಪಯೋಗಿಸಿಕೊಳ್ತಾರೆ. ಸರ್ಪದೇವತೆಗಳಲ್ಲೊಂದಾದಂತಹ ವಾಸುಕಿಯನ್ನು ಹಗ್ಗವನ್ನಾಗಿ ಬಳಸ್ಕೊಳ್ತಾರೆ. ಬಾರದ ಕಡೆ ದೇವತೆಗಳು, ತಲೆಯ ಕಡೆ ದಾನವರು ನಿಂತು ಸಮುದ್ರವನ್ನು ಕಡೀತಾ ಹೋಗ್ತಾರೆ. ಇಲ್ಲಿ ನಿರೀಕ್ಷೆಯ ಪ್ರಕಾರ ಮೊದಲು ದೊರೆತಂಥದ್ದು ಅಮೃತ ಅಲ್ಲ, ಆಲಾಹಲ ಅರ್ಥಾತ್ ವಿಷ. ಭಯಭೀತರಾದಂತಹ ದೇವತೆ ಮತ್ತು ದಾನವರು ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ. ಕಾರಣ, ವಿಷ ಯಾರಿಗೆ ತಾನೇ ಬೇಕು? ಅಲ್ಲಾರಿಗೂ ಅದು ಬೇಕಿಲ್ಲ. ಬೇಕಿರೋದು ಅಮೃತ ಅಷ್ಟೇ. ಇಂಥ ಸಮಯದಲ್ಲಿ ದೇವತೆಗಳು ಎಲ್ಲಿ ಹೋದರು? ನಮ್ಮ ಬಸವಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾರೆ. ಸಾಮಾನ್ಯ ವ್ಯಕ್ತಿಯಂತೆ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಇದರರ್ಥ ದೇವರ ಬಗ್ಗೆ ಅವರಿಗೆ ಅಪನಂಬಿಕೆ ಎಂದರ್ಥ ಅಲ್ಲ. ಅದು ಅಪಾರವಾದ ವಿಶ್ವಾಸ. ಏಕದೇವತಾ ನಿಷ್ಠೆ, ಬಹುದೇವತಾ ವಿರೋಧ, ದೇವರೊಬ್ಬ ನಾಮ ಹಲವು ಎಂಬ ಭಾವನೆಯನ್ನು ಸೃಷ್ಟಿಸುತ್ತೆ. ವಿಷ ಸಂಪೂರ್ಣವಾಗಿ ಆವೃತಗೊಂಡು ಸಮಸ್ತ ಸೃಷ್ಟಿಯನ್ನೇ ಬಲಿ ತೆಗೆದುಕೊಳ್ಳುವಂತಹ ಸಂದರ್ಭವದು. ದೇವತೆಗಳು ಶಿವನ ಮೊರೆಯನ್ನು ಹೋಗ್ತಾರೆ. ಶಿವ ಅದನ್ನು ಒಂದು ಕ್ಷಣವೂ ಸಹ ಹಿಂದೆ ಮುಂದೆ ಯೋಚಿಸದೆ ನೋಡದೆ ಬೊಗಸೆಯಲ್ಲಿ ಕೈ ಹಿಡಿದು ಅದನ್ನು ಸೇವಿಸಿಯೇ ಬಿಡ್ತಾರೆ. ಇದನ್ನು ಕಂಡ ದೇವಿ ಪಾರ್ವತಿ ಕ್ಷಣಾರ್ಧದಲ್ಲೇ ಆತನ ಕುತ್ತಿಗೆಯ ಮೇಲೆ ಕೈ ಇಟ್ಟುಬಿಡ್ತಾಳೆ. ಗಂಟಲನ್ನು ಹೊತ್ತಿ ಹಿಡಿತಾಳೆ. ಅಲ್ಲಿ ಆಲಾಹಲ ಹೆಪ್ಪು ಕಟ್ಟಿಬಿಡುತ್ತೆ. ಇದರಿಂದ ಆತನಿಗೆ ನೀಲಕಂಠ ಅನ್ನೋ ಹೆಸರೂ ಬಂತು. ನಂತರ ಮಂಥನ ಮುಂದುವರಿಯುತ್ತಾ ಹೋಗುತ್ತೆ. ಇಲ್ಲಿ ಬೆಲೆ ಬಾಳುವಂತಹ ವಸ್ತುಗಳು, ರತ್ನಗಳು, ಸುಂದರ ಸ್ತ್ರೀಯರು ಸಮುದ್ರದಿಂದ ಮೇಲೆ ತೇಲಿ ಬರ್ತಾ ಹೋಗ್ತಾರೆ. ನಂತರ ಧನ್ವಂತರಿ ದೇವಿ ಅಮೃತದ ಕಲಶವನ್ನು ಹಿಡಿದು ಮೇಲೆ ಬಂದುಬಿಡ್ತಾಳೆ. ಈ ಅಮೃತ ದಾನವರ ಕೈ ಸೇರಬಾರದು ಅಂತ ದೇವತೆಗಳು ಕುತಂತ್ರವನ್ನು ಕೂಡ ಮಾಡ್ತಾರೆ. ಕಡಿಮೆ ಪ್ರಮಾಣದ ಅಮೃತವನ್ನು ರಾಕ್ಷಸರಿಗೆ ನೀಡಿ ಹೆಚ್ಚಿನ ಪ್ರಮಾಣದ ಅಮೃತವನ್ನು ದೇವತೆಗಳು ಸ್ವೀಕರಿಸ್ತಾರೆ. ಈ ವಿಷಯ ಒಬ್ಬನೇ ಒಬ್ಬ ರಾಕ್ಷಸನಿಗೆ ತಿಳಿದು ಬಿಡುತ್ತೆ. ಸೂಕ್ಷ್ಮವಾಗಿ ಇದನ್ನು ಗಮನಿಸಿದ ಇಂದ್ರ ಈತನಿಂದ ತೊಂದರೆ ಆಗುತ್ತೆ ಅನ್ನೋದನ್ನು ಖಚಿತಪಡಿಸಿಕೊಂಡು ತಕ್ಷಣ ಆತನ ತಲೆಯನ್ನೇ ಸೀಳಿಬಿಡ್ತಾನೆ. ಅವರೇ ರಾಹು ಮತ್ತು ಕೇತು. ಈ ಕಥೆಯ ಮೂಲ ಉದ್ದೇಶ ಏನು ಅಂದರೆ, ಬದುಕು ಅನ್ನೋದು ನಿತ್ಯವೂ ಒಂದು ಹೋರಾಟ. ಇಲ್ಲಿ ನಿತ್ಯವೂ ನಾವು ಸೆಣಸಾಡಿಸುತ್ತಲೇ ಇರ್ತೀವಿ. ನಮ್ಮ ಬದುಕು ಸಾಗುವುದು ಹೀಗೇನೆ. ಕೆಡುಕು ಬಂದಾಗ ಓಡಿ ಹೋಗ್ತೀವಿ, ಒಳ್ಳೆಯದಾದಾಗ ಖುಷಿ ಪಡ್ತೀವಿ. ಆದ್ದರಿಂದ ನಾವು ಕೆಡುಕು ಅನ್ನೋದು ಬಂದಾಗ ಓಡಿ ಹೋಗದೆ, ಕೆಟ್ಟದ್ದಾಗಿದೆ ಅನ್ನೋ ಬೇಸರವನ್ನೂ ಪಟ್ಟಿಕೊಳ್ಳದೆ, ಒಳ್ಳೆಯದು ಆದಾಗ ಅಹಂಕಾರ ಪಡದೆ, ಗರ್ವದಿಂದ ಮೆರೆಯದೆ ಬದುಕನ್ನು ಸಮಚಿತ್ತದಿಂದ ನೋಡಬೇಕು. ಏನೇ ಬಂದರೂ ಅದನ್ನು ಸ್ವೀಕಾರ ಮಾಡೋ ಮನೋಭಾವ ನಮ್ಮದಾಗಿರಬೇಕು. ಅದಕ್ಕೆ ನಾವು ಸಿದ್ಧವಾಗಿರಬೇಕು. ಆಗಲೇ ಈ ಬದುಕಿಗೆ ಒಂದು ಸಾರ್ಥಕತೆ, ಅದನ್ನು ಅರ್ಥೈಸಿಕೊಳ್ಳೋದಕ್ಕೂ ಸಹ ಸಾಧ್ಯವಾಗುತ್ತೆ ಸ್ನೇಹಿತರೆ.